Dear students, welcome to session number 23 of Business Statistics 2, 6th semester BBA, University of Mysore. ನಾವು ಹಿಂದಿನ ತರಗತಿಯಲ್ಲಿ ಪೇ ಆಫ್ ಟೇಬಲ್ ಅಥವಾ ಪೇ ಆಫ್ ಮ್ಯಾಟ್ರಿಕ್ಸ್ನ ಹೇಗೆ ಪ್ರಿಪೇರ್ ಮಾಡೋದು ಅಂತ ಹೇಳಿಬಿಟ್ಟು ನಾವು ತಿಳ್ಕೊಂಡಿದ್ವಿ. ನಾವು ಈ ತರಗತಿಯಲ್ಲಿ ಡಿಸಿಷನ್ ಮೇಕಿಂಗ್ ಅಂಡರ್ ವೇರಿಯಸ್ ಸಿಚುಯೇಷನ್ಸ್, ದಟ್ ಈಸ್ ಡಿಸಿಷನ್ ಮೇಕಿಂಗ್ ಅಂಡರ್ ಸರ್ಟನಿಟಿ, ಸರ್ಟನ್ ಇದ್ದಾಗ ಸಿಚುಯೇಷನ್ ಹೇಗೆ ಡಿಸಿಷನ್ ತಗೋಬೇಕು, ಮತ್ತು when that situation is very much uncertain, and that too especially the two criterions we are going to study in this session, that is max and max-min criteria or methods of decision making ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ಈ ಕ್ಲಾಸಲ್ಲಿ ನಾವು ತಿಳ್ಕೊಳ್ಳೋಣ. ಡಿಸಿಷನ್ ಮೇಕಿಂಗ್ ಅಂದ್ರೆ ಏನು ಅಂತ ತಿಳ್ಕೊಂಡಿದ್ವಿ. ಡಿಸಿಷನ್ ಮೇಕಿಂಗ್ ಅಲ್ಲಿ ವೇರಿಯಸ್ ಆಲ್ಟರ್ನೇಟಿವ್ಸ್ ಅವೈಲಬಲ್ ಇರುತ್ತೆ, ಅದನ್ನ ಹೇಗೆ ನಾವು ಸೆಲೆಕ್ಟ್ ಮಾಡೋದು ಅನ್ನೋದನ್ನು ನಾವು ಹೇಗೆ ಏನು ಮಾಡಬೇಕು ಅನ್ನೋದನ್ನು ತಿಳ್ಕೊಂಡಿದ್ವಿ. ನಾವು ಈ ಸೆಷನಲ್ಲಿ ಫಸ್ಟು ವಾಟ್ ಆರ್ ದ ಟೈಪ್ಸ್ ಆಫ್ ಡಿಸಿಷನ್ ಮೇಕಿಂಗ್ ಅವೈಲಬಲ್ ಅನ್ನೋದನ್ನ ನೋಡೋಣ. ದೇರ್ ಆರ್ 3 types of available types of decision making based on the information and data available. First one, decision making under certainty. The second one is decision making uncertainty, that is without probability. Again, third one, decision making under risk, that is with probability. Now study ಮಾಡ್ತೀವಿ. The first one is decision making under certainty. In this case, and the decision maker has a complete knowledge of consequence of every decision choice with certainty. ಅಂದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಸಿಚುಯೇಷನ್ ಆರ್ ವೆರಿ ಮಚ್ ಸರ್ಟೈನ್, ಅಂಡ್ ಮತ್ತೆ ಡಿಸಿಷನ್ ಮೇಕರ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಇರುತ್ತೆ. ಯಾವ ಆ್ಯಕ್ಷನ್ ತಗೊಂಡ್ರೆ ಅಥವಾ ಯಾವ ಸ್ಟ್ರಾಟಜಿನ ಸೆಲೆಕ್ಟ್ ಮಾಡಿದಾಗ ಏನು ಕಾನ್ಸಿಕ್ವೆನ್ಸ್ ಆಗುತ್ತೆ ಅನ್ನೋದನ್ನು ಆ ಕಂಪ್ಲೀಟ್ ಇನ್ಫಾರ್ಮೇಷನ್ನು ಡಿಸಿಷನ್ ಮೇಕಿಂಗರ್ಗೆ ಇರುತ್ತೆ. ಇದನ್ನು ನಾವು ಡಿಸಿಷನ್ ಮೇಕಿಂಗ್ ಅಂಡರ್ ಸರ್ಟನಿಟಿ ಅಂತ ಹೇಳ್ತೀವಿ. ಈ ಡಿಸಿಷನ್ ಮಾಡೆಲಲ್ಲಿ ಓನ್ಲಿ ಒನ್ ಪಾಸಿಬಲ್ ಸ್ಟೇಟ್ ಆಫ್ ನೇಚರ್ ಎಕ್ಸಿಸ್ಟ್. ಒಂದೇ ಒಂದು ಸ್ಟೇಟ್ ಆಫ್ ನೇಚರ್ ನಮಗೆ ಎಕ್ಸಿಸ್ಟ್ ಇರುತ್ತೆ. ಒಂದು ಎಕ್ಸಾಂಪಲ್ ನೋಡುವ. ಇಲ್ಲಿ ನೋಡಿ, ಒಂದು ಹೋಟೆಲ್ ಸೆಲ್ಸ್ ಆಫ್ಟರ್ನೂನ್ ಮೀಲ್ಸ್ ಎವ್ರಿ ಡೇ. ಕಾಸ್ಟ್ is 25 per meal and sells it at a price of
ಇಲ್ಲಿ ಒಂದು ಎಕ್ಸಾಂಪಲ್ ನೋಡೋಣ. ಎಕ್ಸಾಂಪಲ್ ರೀಡ್ಸ್ ಲೈಕ್ ದಿಸ್: ಎ ಹೋಟೆಲ್ ಸೆಲ್ಸ್ ಆಫ್ಟರ್ನೂನ್ ಮೀಲ್ಸ್ ಎವ್ರಿ ಡೇ. ಟೋಟಲ್ ಆವರೇಜ್ ಕಾಸ್ಟ್ at ₹50 per meal. ಒಂದು ಮೀಲ್ಗೆ ಎಷ್ಟು ರೂಪಾಯಿ ಇದೆ? ಕಾಸ್ಟ್ ₹20 per meal ಇದೆ. It sells at a price of ₹25. The food prepared in the morning is sold during the same day. Unsold food do not yield any money and it will be wasted. According to the past data, number of plates prepared is not less than 50 or greater than 53. You are formulate the payoff table. ನಾವಿಲ್ಲಿ ಒಂದು payoff table ಮಾಡಬೇಕಾಗುತ್ತೆ. ಇಲ್ಲಿ ಗೊತ್ತಿರೋ ಥರ ಕಾಸ್ಟ್ ಎಷ್ಟಿದೆ? ₹20 ಇದೆ. ಎಷ್ಟಿಗೆ ಸೇಲ್ ಮಾಡಿದ್ರೆ ₹25ಗೆ ಸೇಲ್ ಮಾಡ್ತಿದ್ದಾರೆ. ಅಂದರೆ ಒಂದು ಪ್ಲೇಟ್ಗೆ ಪ್ರಾಫಿಟ್ ಆಫ್ ₹5. ಹಾಗೆಯೇ ಯಾವುದೇ ಒಂದು ಫುಡ್ ಉಳಿದ್ರೆ ಅದು ಏನಾಗ್ತದೆ? ಲಾಸ್ ಆಗ್ತದೆ. ಇಟ್ ಡಸಂಟ್ ಈಟ್ ಎನಿ ಮನಿ. ಹಾಗೆಯೇ ಇನ್ನೊಂದು ಕಂಡೀಷನ್ ಕೊಟ್ಟಿದ್ದಾರೆ. ಮಿನಿಮಮ್ ಎಷ್ಟು ಪ್ಲೇಟ್ಸು ಸೇಲ್ ಆಗ್ತದೆ? 50 ಪ್ಲೇಟ್ಸು, ಮ್ಯಾಕ್ಸಿಮಮ್ 53 ಪ್ಲೇಟ್ಸ್. ನಾವೇನು ಮಾಡಬೇಕು? ಇದಕ್ಕೆ ಪೇ ಆಫ್ ಟೇಬಲ್ನ ಪ್ರಿಪೇರ್ ಮಾಡಬೇಕು. ಅಲ್ಲಿ ಬರೆದಿದ್ದೀನಿ ನೋಡಿ. ಆ್ಯಕ್ಟ್ ಸ್ಟ್ರಾಟಜೀಸ್: ನಂಬರ್ ಆಫ್ ಪ್ಲೇಟ್ಸ್ ಪ್ರಿಪೇರ್ಡ್. 50 ಪ್ರಿಪೇರ್ ಮಾಡೋದು, 51 ಮಾಡ್ಬೋದು, 52 ಮಾಡ್ಬೋದು, ಮತ್ತು 53 ಮಾಡ್ಬೋದು. ಹಾಗೆಯೇ ಡಿಮ್ಯಾಂಡ್ ಕೂಡ ಅವರು ಕೊಟ್ಟಿದ್ದಾರೆ. ಡಿಮ್ಯಾಂಡ್ ಕ್ಯಾನ್ ವೇರಿ ಬಿಟ್ವೀನ್ 50, 51, 52 ಆ್ಯಂಡ್ 53 ಇಷ್ಟಿರ್ಬೋದು. ಹೀಗಿರುವಾಗ ಪೇ ಆಫ್ ಎಷ್ಟಾಗ್ತದೆ ಅಂತ ಹೇಳ್ಬಿಟ್ಟು ನಾನು ಆಗಲೇ ಹೇಳಿದಾಗೆ ಪ್ರತಿಯೊಂದು ಪ್ಲೇಟ್ಗೆ ಪ್ರಾಫಿಟ್ 25 - 20 = ₹5. 50 ಮೀಲ್ ಪ್ರಿಪೇರ್ ಮಾಡಿ 50 ಮೀಲ್ ಸೇಲ್ ಆದಾಗ, 50 ಮೀಲ್ಸ್ನ ಪ್ರಿಪೇರ್ ಮಾಡಿ 50 ಮೀಲ್ಸ್ ಸೇಲ್ ಆದಾಗ ಪ್ರಾಫಿಟ್ ಕಮ್ಸ್ ಟು 50 × ₹5 ಕಮ್ಸ್ ಟು ₹250. ಹಾಗೆಯೇ 51 ಮೀಲ್ ಪ್ರಿಪೇರ್ ಮಾಡಿ 50 ಮೀಲ್ಸ್ ಸೇಲ್ ಆದರೆ ಏನಾಗ್ತದೆ? ನಮಗೆ ಪ್ರಾಫಿಟ್ 50 ಮೀಲ್ ಮೇಲೆ ₹5 ಅಂದರೆ ₹250 ಪ್ರಾಫಿಟ್ ಆಗ್ತದೆ. ಹಾಗೆ ಒಂದು ಪ್ಲೇಟ್ ಆಫ್ ಮೀಲ್ ಗೆಟ್ ವೇಸ್ಟೆಡ್, ದಟ್ ಈಸ್ ಲಾಸ್ ಆಫ್ ₹20. ವಿ ಗೆಟ್ ಪ್ರಾಫಿಟ್ ಆಫ್ 230. ಹಾಗೆಯೇ ವೆನ್ ಇಟ್ ಈಸ್ 52 meals prepared and sold only 50 plates of meals, we get profit of 210. Again, when it is 53 and 50, it is 190. The same process goes on to the second row as well. When the demand is 51 and when the meals prepared were 50, we get profit of 250 because we could sell only 50 plates of meals. But when it is both demand and preparation is 51, we get profit of 255. The same way we get profit different combination for different demand and preparation. Like this we prepare payoff table, and under this situation we are sure what is the outcome of each strategies perfectly. This is called decision making under certainty. Now we move on to the next topic, that is decision making under uncertainty without probability. Decision making uncertainty means here we know the only payoffs. ನಮಗೇನು ಗೊತ್ತಿರ್ತದೆ? ಪೇ ಆಫ್ ಗೊತ್ತಿರ್ತದೆ. ಅದರ ವಾಟ್ ಆರ್ ದ ಲೈಕ್ಲಿಹುಡ್ ದಟ್ ಸ್ಟೇಟ್ ಆಫ್ ನೇಚರ್ ಅಕ್ಕರ್ ಅನ್ನೋದು ನಮಗೆ ಗೊತ್ತಿರೋದಿಲ್ಲ. ಸ್ಟೇಟ್ ಆಫ್ ನೇಚರ್ ಹೇಗೆ ಆಗ್ತದೆ, ಎಷ್ಟಾಗ್ತದೆ ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಿರೋದಿಲ್ಲ. ಇನ್ such situation arise when new product is introduced in the market or a new plant is set up. ಆವಾಗ ಸಿಚುವೇಶನ್ ಹೇಗಿರುತ್ತೆ ಅಂತ ಗೊತ್ತಿಲ್ಲ. ಅಂಥ ಸಂದರ್ಭಗಳನ್ನು ನಾವು ಏನಂತೀವಿ? ಡಿಸಿಷನ್ ಮೇಕಿಂಗ್ ಅಂಡರ್ ಅನ್ಸರ್ಟನಿಟಿ ಅಂತ ಹೇಳ್ತೀವಿ. ಈ ಡಿಸಿಷನ್ ಮೇಕಿಂಗ್ ಇನ್ ಅನ್ಸರ್ಟನಿಟಿಯಲ್ಲಿ ಕೆಲವೊಂದು ಸುಮಾರು ಕ್ರೈಟೀರಿಯಾಗಳಿದೆ, ಬೇಸ್ಡ್ ಆನ್ ವಿಚ್ ವಿ ಕ್ಯಾನ್ ಡಿಸೈಡ್ ವಿಚ್ ಸ್ಟ್ರಾಟಜಿ ಆರ್ ಆ್ಯಕ್ಟ್ ಈಸ್ ಬೆಸ್ಟ್ ಅಂತ ಹೇಳ್ಬಿಟ್ಟು. ಅದರಲ್ಲಿ ವಾಟ್ ಆರ್ ದ ಕ್ರೈಟೀರಿಯನ್ಸ್ ವಿ ಸ್ಟಡಿ ಈಸ್: ಫಸ್ಟ್ ಒನ್ ಈಸ್ ಮ್ಯಾಕ್ಸಿಮ್ಯಾಕ್ಸ್, ಸೆಕೆಂಡ್ ಒನ್ ಈಸ್ ಮ್ಯಾಕ್ಸಿಮಿನ್, third one is minimax, and fourth one is Laplace decisions criterion, and fifth one is Harvick's criterion. Let us study one by one
ಮ್ಯಾಕ್ಸಿಮ್ಯಾಕ್ಸ್ ಕ್ರೈಟೀರಿಯನ್ ಅಂತಂದ್ರೆ ಹೇಗೆ, ಅದರಲ್ಲಿ ಹೇಗೆ ಡಿಸಿಷನನ್ನು ನಾವು ತಗೋತೀವಿ, ಯಾವ ಬೇಸಿಸ್ ಮೇಲೆ ನಾವು ಡಿಸಿಷನ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನೋಡೋಣ. ಮ್ಯಾಕ್ಸಿಮೈಸ್ ಕ್ರೈಟೀರಿಯನ್ ಫೈಂಡ್ಸ್ ದ ಕೋರ್ಸ್ ಆಫ್ ಆಕ್ಷನ್ ಆರ್ ಆಲ್ಟರ್ನೇಟಿವ್ ಸ್ಟ್ರಾಟಜಿ ದಟ್ ಮ್ಯಾಕ್ಸಿಮೈಸಸ್ ದ ಮ್ಯಾಕ್ಸಿಮಮ್ ಪೇ ಆಫ್. ಈ ಮ್ಯಾಕ್ಸಿಮೈಸ್ ಪೇ ಆಫ್ನ ನಾವು ಕ್ರೈಟೀರಿಯಾ ಆಫ್ ಆಪ್ಟಿಮಿಸಮ್ ಅಂತ ಕರೀತೀವಿ. ಇದರಲ್ಲಿ ನಾವೇನಂತೀವಿ ಅಂದರೆ ವಿ ಸೆಲೆಕ್ಟ್ ಎ ಸ್ಟ್ರಾಟಜಿ ವಿಚ್ ಗಿವ್ಸ್ ದ ಬೆಸ್ಟ್ ಔಟ್ ಆಫ್ ದ ಬೆಸ್ಟ್ ರಿಸಲ್ಟ್ಸ್. ಇದರಲ್ಲಿ ನಾವೇನು ಮಾಡಬೇಕು ಅಂದರೆ ಪ್ರತಿಯೊಂದು ಆಲ್ಟರ್ನೇಟಿವ್ದ ಬೆಸ್ಟ್ ಔಟ್ಕಮ್ನ ಫೈಂಡ್ ಔಟ್ ಮಾಡಿಬಿಟ್ಟು ಅದರಲ್ಲೇ ಬೆಸ್ಟ್ನ ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ದಟ್ ಈಸ್ ಮ್ಯಾಕ್ಸಿಮಮ್ ಆಫ್ ದ ಮ್ಯಾಕ್ಸಿಮಮ್ಸ್. ನಾವು ಫಸ್ಟ್ ಏನು ಫೈಂಡ್ ಔಟ್ ಮಾಡ್ಕೋಬೇಕು, ಪ್ರತಿಯೊಂದು ಆಲ್ಟರ್ನೇಟಿವ್ದ ಮ್ಯಾಕ್ಸಿಮಮ್ ವ್ಯಾಲ್ಯೂಸ್ನ ಫೈಂಡ್ ಔಟ್ ಮಾಡಿಕೊಂಡು ಅದರಲ್ಲಿ ಮ್ಯಾಕ್ಸಿಮಮ್ನ ಸೆಲೆಕ್ಟ್ ಮಾಡಿದಾಗ ಯಾವ ಸ್ಟ್ರಾಟಜಿ ವಿಚ್ ಗಿವ್ಸ್ ದ ಹೈಯೆಸ್ಟ್ ಅಂಡ್ ಮ್ಯಾಕ್ಸಿಮಮ್ ಪೇ ಆಫ್ಸ್, we select that strategy to implement. Let us see one example. See, here it is given there are 3 acts, act 1, act 2 and act 3. ಹಾಗೇನೆ ಸಿಚುವೇಶನ್ ಕೂಡ 3 ಕೊಟ್ಟಿದ್ದಾರೆ, S1, S2 and S3. ಅದಕ್ಕೆ ಅಸೋಸಿಯೇಟೆಡ್ ಆಗಿರುವಂಥ ಪೇ ಆಫ್ನು ಕೂಡ ಕೊಟ್ಟಿದ್ದಾರೆ. ನಾವು ಈ ಪ್ರತಿಯೊಂದು ಆ್ಯಕ್ಟ್ಗಳಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂಸ್ನ ನಾವು ಫೈಂಡ್ ಔಟ್ ಮಾಡ್ಕೋಬೇಕು. ಫಸ್ಟ್ ಆ್ಯಕ್ಟ್ 1ನಲ್ಲಿ ಮ್ಯಾಕ್ಸಿಮಮ್ ಪೇ ಆಫ್ ಎಷ್ಟು ಅಂತ ಹೇಳಿಬಿಟ್ಟು ನೋಡಿದರೆ ಆ್ಯಕ್ಟ್ 1ನಲ್ಲಿ 3 ಪೇ ಆಫ್ಸ್ ಇದೆ, 10, 22 and 30. ದ ಮ್ಯಾಕ್ಸಿಮಮ್ ಪೇ ಆಫ್ ಈಸ್ 30. ಅದನ್ನು ನಾವಿಲ್ಲಿ ಬರಿತೀವಿ, ಮ್ಯಾಕ್ಸಿಮಮ್ ಬರಿತಿದ್ದೀವಿ ನೋಡಿ. ಆ್ಯಕ್ಟ್ 1ಗೆ ಮ್ಯಾಕ್ಸಿಮಮ್ 30. ನಾವು ಈ ಮೂವ್ ಆನ್ ಟು ದ ಆ್ಯಕ್ಟ್ 2. ಆ್ಯಕ್ಟ್ 2ನಲ್ಲಿ ಪೇ ಆಫ್ಸ್ 20, 30, 5 ಇದೆ, ಅದರಲ್ಲಿ ಮ್ಯಾಕ್ಸಿಮಮ್ 20. ಅದನ್ನು ನಾವಿಲ್ಲಿ ಬರಬೇಕು. ನೆಕ್ಸ್ಟ್ ಆ್ಯಕ್ಟ್ 3ಯಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂಸ್ನ ಬರಬೇಕು, 8, 35, 25. ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಈಸ್ 35. ಅದನ್ನು ನಾವಿಲ್ಲಿ ಲಾಸ್ಟ್ ರೋನಲ್ಲಿ ಬರ್ಕೊಂಡಿದ್ದೀವಿ. ನಾವು ವಿ ಹ್ಯಾವ್ ಫೌಂಡ್ ಔಟ್ ದ ಮ್ಯಾಕ್ಸಿಮಮ್ ಆಫ್ ಈಚ್ ಸ್ಟ್ರಾಟಜಿ. ಈ ಔಟ್ ಆಫ್ ದ ಮ್ಯಾಕ್ಸಿಮಮ್ಸ್ I have to select the maximum out of the maximum as a best strategy. ಇಲ್ಲಿ ನೋಡಿ ಮ್ಯಾಕ್ಸಿಮಮ್ ಎಷ್ಟಿದೆ ಅಂತಂದರೆ 35. ಸೊ ಮ್ಯಾಕ್ಸಿಮಮ್ ಪೇ ಆಫ್ ಫಾರ್ ಸ್ಟ್ರಾಟಜಿ 1 is 30, ಫಾರ್ A2 it is 20 and A3 is 35. Largest payoff of these maximum payoffs is 35. Hence based on maximum criteria, which is the best strategy, A3 is the best strategy. We select based on the maximax criteria, we select act A3 as the best strategy to implement. This is how the maximax criterion works. Now we go on to the next criterion, that is maximin. That means we have to select a maximum out of minimum values. Why we have to do that? This criterion is a decision to take the course of action which maximizes the minimum possible payoff. ಇಲ್ಲಿ ಏನು ಮಾಡ್ತೀವಿ, ನಾವು ತುಂಬ ಕನ್ಸರ್ವೇಟಿವ್ ಆಗಿ ಯೋಚನೆ ಮಾಡ್ತೀವಿ. ಇದನ್ನು ನಾವು ಕ್ರೈಟೀರಿಯಾ ಆಫ್ ಪೆಸಿಮಿಸಮ್ ಅಂತಲೂ ಕೂಡ ಕರಿತೀವಿ. ಯಾಕಂತಂದರೆ ಇಲ್ಲಿ ನಾವೇನು ಮಾಡ್ತೀವಿ, ಮಿನಿಮಮ್ನ ಸೆಲೆಕ್ಟ್ ಮಾಡ್ತೀವಿ. ಆ ಮಿನಿಮಮ್ ಸೆಲೆಕ್ಟ್ ಮಾಡಿ ಅದರಲ್ಲಿ ಯಾವುದು ಮ್ಯಾಕ್ಸಿಮಮ್ ಬೆನಿಫಿಟ್ ಕೊಡುತ್ತೆ ಆ ಸ್ಟ್ರಾಟಜೀಸ್ನ, ಆ ಆ್ಯಕ್ಟ್ನ ನಾವು ಏನು ಮಾಡ್ತೀವಿ, ಸೆಲೆಕ್ಟ್ ಮಾಡ್ತೀವಿ. ಸೊ ದಟ್ ವಿ ಆರ್ ಅಶ್ಯೂರ್ಡ್ ಆಫ್ ಮಿನಿಮಮ್ ಪೇ ಆಫ್ ಅಂತ ಹೇಳ್ಬಿಟ್ಟು. ಫಸ್ಟ್ ನಾವೇನು ಮಾಡಬೇಕು, ಪ್ರತಿಯೊಂದು ಆ್ಯಕ್ಟರ್ ಸ್ಟ್ರಾಟಜಿಯ ಲೋಯೆಸ್ಟ್ ಔಟ್ಕಮ್ನ ಫೈಂಡ್ ಔಟ್ ಮಾಡ್ಕೋಬೇಕು. ಅದರಲ್ಲಿ ಚೂಸ್ ದ ಆಲ್ಟರ್ನೇಟಿವ್ ಅಸೋಸಿಯೇಟೆಡ್ ದ ಬೆಸ್ಟ್ ಆಫ್ ದೀಸ್. ಈ 3 ಆಲ್ಟರ್ನೇಟಿವಲ್ಲಿ ಹೈಯೆಸ್ಟ್ ವ್ಯಾಲ್ಯೂ ಯಾವುದಿದೆ ಅದನ್ನು ನಾವು ಸೆಲೆಕ್ಟ್ ಮಾಡೋದ್ರಿಂದ ನಾವು ಮ್ಯಾಕ್ಸಿಮಮ್ ಕ್ರೈಟೀರಿಯಾದಲ್ಲಿ ಒಂದು ಸ್ಟ್ರಾಟಜಿನ ಸೆಲೆಕ್ಟ್ ಮಾಡೋದು. ಲೆಟ್ ಅಸ್ ಸಿ ದಿಸ್ ಎಕ್ಸಾಂಪಲ್. ಹಿಯರ್ ದ ಸೇಮ್ ಮ್ಯಾಟ್ರಿಕ್ಸ್ ಐ ಹ್ಯಾವ್ ಪುಟ್ ಅಪ್ ಹಿಯರ್. ಪ್ರತಿಯೊಂದು ಆ್ಯಕ್ಟ್ A1, A2 and A3 ಇದೆ. ಫಸ್ಟ್ ಆ್ಯಕ್ಟ್ ಎನಲ್ಲಿ ಮಿನಿಮಮ್ ವ್ಯಾಲ್ಯೂಸ್ 10, 22, 30 ಮಿನಿಮಮ್ ಎಷ್ಟಿದೆ, 10 ಇದೆ. ಅದನ್ನು ನಾನು ಇಲ್ಲಿ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಆ್ಯಕ್ಟ್ 2ನಲ್ಲಿ ಮಿನಿಮಮ್ಮು 20, 13, 5. ದ ಮಿನಿಮಮ್ ವ್ಯಾಲ್ಯೂ ಇಸ್ 5 that I have written here. The same way for the A3 the minimum is 8. Okay, 8, 35, 25 ಮಿನಿಮಮ್ ವ್ಯಾಲ್ಯೂಸ್ 8. ಈ 3ರಲ್ಲಿ ಹೈಯೆಸ್ಟ್ ವ್ಯಾಲ್ಯೂ ಇರೋದನ್ನ ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ.
ಮಿನಿಮಮ್ ಆಫ್ ದ ಮ್ಯಾಕ್ಸಿಮಮ್ ಆಫ್ ದ ಮಿನಿಮಮ್, ಅದನ್ನು ನಾವೇನಂತೀವಿ ಮ್ಯಾಕ್ಸಿಮಿನ್ ಅಪ್ರೋಚ್ ಅಂತ ಕರಿತೀವಿ. Minimum payoff for strategy 1 is A1 is 10, A2 is 5 and A3 8. Out of these three, the 10 is the best. Hence, based on the maximin, that is maximum of the minimum values, criterion A1 is the best criteria. Okay. So with this we have come to the end of this session. ಈ ಸೆಷನ್ ಅಲ್ಲಿ ನಾವು ಏನೇನೆಲ್ಲ ಕಲ್ತ್ಕೊಂಡ್ವಿ ಅಂದರೆ ಡಿಸಿಷನ್ ಮೇಕಿಂಗ್ ಇನ್ ಸರ್ಟೈನಿಟಿ ಅಂದರೆ ಏನು ಅಂತ ತಿಳ್ಕೊಂಡ್ವಿ. ವೇರಿಯಸ್ ಟೈಪ್ಸ್ ಆಫ್ ಡಿಸಿಷನ್ ಮೇಕಿಂಗ್ ಕಲ್ತ್ಕೊಂಡ್ವಿ. ಅದರಲ್ಲೂ ನೆಕ್ಸ್ಟ್ ಡಿಸಿಷನ್ ಮೇಕಿಂಗ್ ಇನ್ ಅನ್ಸರ್ಟೈನಿಟಿ ಹೇಗೆ ಮಾಡೋದು ಅಂತ ತಿಳ್ಕೊಂಡ್ವಿ. ಆ ಡಿಸಿಷನ್ ಮೇಕಿಂಗ್ ಇನ್ ಅನ್ಸರ್ಟೈನಿಟಿಯಲ್ಲಿ ಎರಡನ್ನ ನಾವು ಔಟ್ ಆಫ್ 5 ಕ್ರೈಟೀರಿಯನ್ ವಿ ಹ್ಯಾವ್ ಸ್ಟಡಿ ದ 2 ಕ್ರೈಟೀರಿಯನ್, ದಟ್ ಈಸ್ ಮ್ಯಾಕ್ಸಿಮ್ಯಾಕ್ಸ್ ಆ್ಯಂಡ್ ಮ್ಯಾಕ್ಸಿಮಿನ್ ಕ್ರೈಟೀರಿಯಾ. ಅದರಲ್ಲಿ ಹೇಗೆ ಸ್ಟ್ರಾಟಜೀಸ್ನ ಆ್ಯಕ್ಟ್ನ ಸೆಲೆಕ್ಟ್ ಮಾಡ್ಕೊಳೋದು ಅಂತ ಹೇಳಿಬಿಟ್ಟು ಈ ಕ್ಲಾಸಲ್ಲಿ ತಿಳ್ಕೊಂಡಿದ್ವಿ. ಮುಂದಿನ ತರಗತಿಯಲ್ಲಿ ಈ ಡಿಸಿಷನ್ ಮೇಕಿಂಗ್ ಅನ್ಸರ್ಟೈನಿಟಿಯಲ್ಲಿ ಇನ್ನೂ ಉಳಿದಂಥ 3 ಕ್ರೈಟೀರಿಯಾಗಳು, ದಟ್ ಈಸ್ ಮಿನಿಮ್ಯಾಕ್ಸ್, ಲ್ಯಾಪ್ಲೇಸ್ ಕ್ರೈಟೀರಿಯನ್ ಹಾಗೂ ಹರ್ವಿಕ್ಸ್ ಕ್ರೈಟೀರಿಯನ್ ಅನ್ನು ನಾವು ಸ್ಟಡಿ ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್.